ಎಲ್ಲರಿಗೂ ರಕ್ಷಾಬಂಧನ ಶುಭಾಶಯಗಳು. ಈ ರಕ್ಷಾಬಂಧನ ಹೆಂಗೆ ಆಚರಣೆಗೆ ಬರ್ತಂತಂದ್ರೆ, ಹಿಂದಕ್ಕೆ ದ್ವಾಪಾರ ಯುಗದಲ್ಲಿ ದ್ರೌಪದಿ ನದಿಗೆ ಸ್ನಾನಕ್ಕಂತ ಹೋಗಿದ್ಳು. ಬಾಲ ದ್ರೌಪದಿ ಇನ್ನೂ ಮದುವೆ ಆಗಿರಲಿಲ್ಲ, ಚಿಕ್ಕವಳಿದ್ದಳು. ಚಿಕ್ಕವಳಿದ್ದಾಗ ಅವಾಗ ನದಿಗೆ ಸ್ನಾನಕ್ಕಂತ ಹೋಗಿದ್ಳು. ನದಿ ಒಳಗೆ ದುರ್ವಾಸ ಮುನಿಗಳು ಸ್ನಾನ ಮಾಡ್ತಾ ಇದ್ರು. ಸ್ನಾನ ಮಾಡುವಂಥ ಸಂದರ್ಭದೊಳಗೆ ಮುನಿಗಳು ಋಷಿಗಳ ಶ್ರೇಷ್ಠರು, ಅವರು ಸ್ನಾನ ಮಾಡ್ತಾ ಇದ್ದಾರ. ಇವತ್ತ ಅವ್ರು ನದಿ ಸ್ನಾನ ಮಾಡಿ ನದಿಯಿಂದ ಆಚೆ ಬರಲಿ, ನಾನು ಅವ್ರನ್ನ ದರ್ಶನ ಮಾಡಬೇಕು, ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ತಗೋಬೇಕಂತ ಅಲ್ಲೇ ಕಾಯ್ತಾ ನಿಂತಳು. ಅದನ್ನ ನೋಡಿ ಅವ್ರು ಆಚೆ ಬರ್ಬೇಕಂತಂದ್ರೆ ಈಕಿ ಆಚೆ ನಿಂತಾಳ. ಅದಕ್ಕೆ ಯಾಕೆ ತಾಯಿ ಇಲ್ಲಿ ನಿಂತಿ ಅಂತಂದಾಗ, ಅಪ್ಪ ಅವ್ರ ತಾವು ಆಚೆ ಬಂದ್ರೆ ಅಂದ್ರೆ ತಮ್ಮ ಪಾದ ಸ್ಪರ್ಶ ಮಾಡಿ ನಾನು ದರ್ಶನ ತಗೋತೀನಿ ರೀ, ಆಶೀರ್ವಾದ ತಗೋತೀನಿ ಅಂತಂದಾಗ, ಅವಾಗ ಇಲ್ಲಮ್ಮ, ನಾನು ಅರಕೆ ಬಿಡುವಂಥ ಸಂದರ್ಭದೊಳಗೆ ಸಮಾಧಿ ಹತ್ತಿ ನನಗೆ ಕೈಫ ಕಳೆದು ಹೋಗೈತಿ, ಅದಕ್ಕೆ ನಗ್ನ ಸ್ಥಿತಿ ಒಳಗಿದ್ದೀನಿ, ಆಚೆ ಬರುವಂಥ ಸ್ಥಿತಿ ಒಳಗಿಲ್ಲ ನಾನು ಅಂತಂದಾಗ, ಅವಾಗ ಅವಾಗ ದುರ್ವಾಸ ಮುನಿಗಳು ಹೇಳಿದರು. ಅವಾಗ ದುರ್ವಾಸ ಮುನಿಗಳು ಹಂಗೆ ಹೇಳಿದಾಗ ಅವಾಗ ಆ ತಕ್ಷಣನೇ ಆಕಿ, ಹೌದಾ ಗುರುಗಳು ಈ ಸ್ಥಿತಿ ಒಳಗಿದ್ದಾರ, ಗುರುಗಳಿಗೆ ನಾನು ಏನಾದರೂ ಅವರಿಗೆ ಮಾನ ರಕ್ಷಣೆ ಮಾಡ್ಬೇಕಂತ ತಾವು ಉಟ್ಟಂಥ ಜರ್ದಾರಿ ಪೀತಾಂಬರಿ ಸೀರೆಯ ಸೆರಗನ್ನು ಹರಿದು ಅವರಿಗೆ ಕೊಟ್ಟಾಗ ಆ ಅದನ್ನ ಸೀರೆಯನ್ನ ಸೆರಗನ್ನ ಕೈಫ್ ಮಾಡಿಕೊಂಡು ಅವರು ತಮ್ಗೆ ಸುತ್ತಕೊಂಡು ಆಮೇಲೆ ಆಚೆ ಬಂದು ಆಕೆಗೆ ಆಶೀರ್ವಾದವನ್ನು ದಯಪಾಲಿಸಿದ್ರು. ಏನಂತ ಆಶೀರ್ವಾದ ದಯಪಾಲಿಸಿದ್ರು ಅಂತಂದ್ರೆ, ತಾಯಿ ನೀ ಉಟ್ಟಂಥ ಜರದಾರಿ ಪೀತಾಂಬರಿ ಸೀರೆ ಅಂತ ಅನ್ನೋದು ಲೆಕ್ಕ ಹಾಕಲಾರದೆ, ನೀನು ಗುರುಗಳ ನಗ್ನ ಸ್ಥಿತಿ ಒಳಗದಾರಲ್ಲ, ಅವ್ರಿಗೆ ನಾ ಮಾನ ಕಾಪಾಡ್ಬೇಕಂತ ಆ ಸೀರೆ ಸೆರಗನ್ನು ಹರಿದು ನನಗೆ ಕೊಟ್ಟಿಲ್ಲ ತಾಯಿ. ನೀ ಕೊಟ್ಟಂಥ ಈ ಸೀರೆ ಸೆರಗಿನ ಒಂದೊಂದು ನೂಲೂ ಒಂದೊಂದು 1000 ಸೀರೆಯಾಗಿ ನಿನ್ನ ಮಾನ ಕಾಪಾಡಲಿ, ರಕ್ಷಣೆ ಮಾಡಲಿ ತಾಯಿ ಅಂತ ಹೇಳಿ ಆಶೀರ್ವಾದ ಮಾಡಿದರು. ಅದೇ ಪ್ರಕಾರವಾಗಿ ಮುಂದೆ ಆ ದ್ರೌಪದಿ ದೊಡ್ಡವಳಾಗಿ ಮದುವೆ ಆದ ನಂತರ ಮುಂದೆ ಪಾಂಡವರು ಜೂಜಿನೊಳಗೆ ಕೌರವರ ಜೊತೆ ಸೋತಾಗ ದುಶ್ಯಾಸನ ದ್ರೌಪದಿಯ ವಸ್ತ್ರಾಪಹರಣ ಮಾಡುವಂಥ ಸಂದರ್ಭದೊಳಗೆ ಅವಾಗ ಆ ಕೃಷ್ಣ ಅಂತ ಹೇಳಿ ಕೂಗಿದಾಗ ಕೃಷ್ಣನ ರೂಪದೊಳಗೆ ಬಂದು ಆ ದುರ್ವಾಸ ಮುನಿಗಳು ಕೊಟ್ಟಂಥ ಆಶೀರ್ವಾದ ಫಲವಾಗಿ ಆಕೆಗೆ ಒಂದೊಂದು ಎಳಿನೂ ಒಂದೊಂದು 1000 ಸೀರೆಯಾಗಿ ಆಕೆ ಮಾನ ರಕ್ಷಣೆ ಮಾಡೋದು. ಅದೇ ಪ್ರಕಾರವಾಗಿ ಈ ಕಲಿಯುಗದೊಳಗೂ ಸಹಿತ ಎಲ್ಲ ಅಕ್ಕ ತಂಗಿಯರು ಅವರ ಅಣ್ಣ ತಮ್ಮದಿಯರಿಗೆ, ನೀನು ಯಾವಾಗಲೂ ನನಗೆ ರಕ್ಷಣೆಯಾಗಿರು, ನೀನು ರಕ್ಷಣೆಯನ್ನು ನೀಡು ಅಂತ ಹೇಳಿ ಈ ನೂಲ ಹುಣ್ಣಿಮೆ ದಿನ ಒಂದು ನೂಲನ್ನು ತಂದು ರಾಖಿ ಅಂತ ಹೇಳಿ ರಕ್ಷಾಬಂಧನ ದಿನ ಇದನ್ನು ಕಟ್ಟಿ ಅವರ ರಕ್ಷಣೆಯನ್ನು ಬೇಡ್ತಾರ. ಆ ಕಟ್ಟಿಸಿಕೊಂಡಂಥ ಅಣ್ಣ ತಮ್ಮಂದಿರು ಆ ಅಕ್ಕ ತಂಗಿಯರಿಗೆ ಅವರ ಜೀವನ ಪೂರ್ತಿ ಅವರಿಗೆ ರಕ್ಷಣೆಯಾಗಿ ಇರ್ತೀವಿ ಅಂತ ಹೇಳಿ ಅವರು ಇದಕ್ಕೆ ಒಪ್ಪಿಕೊಂಡು ಅದನ್ನು ರಾಖಿಯನ್ನು ಕಟ್ಕೋತಾರ. ಅದೇ ರೀತಿ ಈ ನಡ್ಕೊಂಡು ಬಂದಂಥ ಈ ಬಾಂಧವ್ಯ ಈ ಶಾಶ್ವತವಾಗಿ ಎಲ್ಲರ ಮನೆಯಲ್ಲಿ ಉಳಿಲಿ, ಬೆಳಗಲಿ, ಹಾಗೆ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಜಗತ್ತಿಗೆಲ್ಲ ಪಸರಿಸಲಿ ಅಂತ ಹೇಳಿ ನಾವು ಅದನ್ನೇ ಆಶಿಸ್ತಾ ಇದ್ದೀವಿ. ಶರಣು ಶರಣಾರ್ಥಿ.